ಸತತ 3 ಗಂಟೆಯಿಂದಲೂ ಕೂಡ ಶೋಧ ಆಗ್ತಾ ಇದೆ. ಒಂದೇ ಕಡೆಗಳಲ್ಲಿ ಶೋಧ 3 ಗಂಟೆಯಿಂದಲೂ ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಸುತ್ತ ಆಳಕ್ಕೆ ಅಗಿತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಂಚಿಂಚಾಗಿ ತಲಾಶನ್ನ ನಡೆಸ್ತಾ ಇದ್ದಾರೆ. ಯಾವಾಗ ಈ ಮೂಳೆಗಳು ಪತ್ತೆ ಆಯ್ತೋ ಇದರಲ್ಲಿ ಏನೋ ಇದೆ ಅನ್ನುವಂತಹ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಸುತ್ತಮುತ್ತ ಭಾಗವನ್ನು ಕೂಡ ಅಗಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಪರ್ದೆ ಹಾಕಿ ಇಟಾಚಿಯನ್ನ ಬಳಸ್ಕೊಂಡು ಸುತ್ತಮುತ್ತಲ ಪ್ರದೇಶವನ್ನ ಶೋಧ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೈ ಕಾಲು ಬುರುಡೆ ಸಿಕ್ಕಿರುವಂತಹ ಕಾರಣಕ್ಕಾಗಿ ಇನ್ನಷ್ಟು ಶೋಧ ನಡೀತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ. FSL ತಜ್ಞರು ಕೂಡ ಹೇಳ್ತಾ ಇದ್ರು, ಒಂದು ಶವವನ್ನ ಅಲ್ಲಿ ಹೂತಿದ್ದೆ ಆದಲ್ಲಿ ಒಂದು ಅರ್ಧ ಅಡಿ ಒಂದಡಿ ಹೆಚ್ಚು ಕಡಿಮೆ ಸಿಗಬಹುದು, ಬಿಟ್ರೆ ತುಂಬಾ ದೂರ ಸಿಕ್ತು ಅಂತ ಅಂದ್ರೆ ಅದು ಆ ಶವಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳಲ್ಲ ಅಂತ ಅನ್ಕೊಳ್ಬೇಕು. ಯಾಕಂದ್ರೆ ಒಂದೇ ಶವದ ಮೂಳೆಗಳು ಅಂತ ಅಂದ್ರೆ ಅದು ಒಟ್ಟೊಟ್ಟಾಗೆ ಸಿಕ್ಕಿದ್ರೆ ಮಾತ್ರ ಅದು ಒಂದೇ ಶವದ ಮೂಳೆಗಳು ಅಂತ ನಾವು ಹೇಳ್ಬೋದು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಸಿಕ್ಕಿದ್ದು 7-8 ಮೂಳೆಗಳು ಒಂದೇ ಶವದ ಮೂಳೆಗಳ ಈ ಬಗ್ಗೆಯೂ ಕೂಡ FSL ಅಧಿಕಾರಿಗಳು ಶೋಧವನ್ನ ನಡೆಸ್ತಾರೆ. ಒಂದಕ್ಕೊಂದು ಮ್ಯಾಚ್ ಮಾಡ್ತಾರೆ. ನಂತರ DNA ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಅಪಹರಣ ಪ್ರಕರಣವನ್ನ ದಾಖಲಿಸಿದ್ದೆ ಆದಲ್ಲಿ ಇದಕ್ಕೆ DNA ಪರೀಕ್ಷೆಯನ್ನ ಮಾಡ್ತಾರೆ. ನಂತರವಾಗಿ ಇನ್ನುಳಿದಂತಹ ಪ್ರೊಸೀಜರ್ ಆಗುತ್ತೆ. 1 ವಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ FSL ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಈಗ ನಾವು ಗಮನಿಸ್ತಾ ಇರೋ ಹಾಗೆ 3 ಗಂಟೆಯಿಂದಲೂ ಕೂಡ ಒಂದೇ ಪಾಯಿಂಟ್ ನಲ್ಲಿ ಶೋಧವನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಡಾಕ್ಟರ್ ಹೇಳಿದ ಹಾಗೆ ಈಗ 20 ವರ್ಷ 15-20 ವರ್ಷ ಆಗಿರುವಂತಹ ಕಾರಣದಿಂದಾಗಿ ಬೇರೆ ಯಾವ ವಸ್ತುಗಳು ಅಲ್ಲಿ ಪತ್ತೆ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇಲ್ಲ ಅಂತಾನೆ ಹೇಳಬಹುದು ಅನ್ನುವಂತ ಮಾತನ್ನ. ಯಾಕೆಂದ್ರೆ ಮೂಳೆಗಳೇ ಈಗ ಸಿಕ್ಕಿರುವಂತದ್ದು. ಒಂದು 50 ವರ್ಷದವರೆಗೂ ಕೂಡ ಮೂಳೆಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನುಳಿದಂತೆ ಯಾವ ವಸ್ತುಗಳು ಕೂಡ ಅಲ್ಲಿ ಸಿಗೋದಿಲ್ಲ. ಸಿಕ್ಕರೂ ಕೂಡ ಬೇರೆ ಬೇರೆ ವ್ಯಕ್ತಿಗಳ ವಸ್ತುಗಳಾಗಿರಬಹುದು ಅಂತ ಹೇಳ್ತಾ ಇದ್ರು. ಹೀಗಾಗಿ ಮೂಳೆಗಳಿಂದಲೇ ಈಗ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗಿದೆ. ಹೀಗಾಗಿ FSL ಟೀಮ್ ಆ ಕುರಿತಂತೆ ಪ್ರಕ್ರಿಯೆಯನ್ನ ಆರಂಭಿಸಿರೋದು ನೀವೇನ್ ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಗಳು. ಒಂದ್ ಕಡೆ ಕಾರ್ಮಿಕರು, ಇನ್ನೊಂದ್ ಕಡೆ ಇಟಾಚಿ. ಈಗ ಸದ್ಯ ಒಂದು ಬ್ರೇಕ್ ತಗೊಂಡಂತೆ ಕಾಣಿಸ್ತಾ ಇದೆ. ಲಂಚ್ ಬ್ರೇಕ್ ನ ನಂತರದಲ್ಲಿ ಮತ್ತಷ್ಟು ಶೋಧ ಮುಂದುವರಿತಾ ಇದೆ. ಸತತ 3 ಗಂಟೆ ಯಾವಾಗ ಮೂಳೆಗಳು ಸಿಕ್ತು ಅಂತ ಹೇಳಿ ಗೊತ್ತಾಯ್ತು, ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ತ್ವರಿತಗತಿಯಲ್ಲಿ ಉಳಿದಂತಹ ಸಂಪೂರ್ಣ ಭಾಗದ ಶೋಧ ನಡೀತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಂದ್ ಕಡೆ ಅಧಿಕಾರಿಗಳು ಹೇಳ್ತಾ ಇದ್ರೆ, ತಜ್ಞರು ಹೇಳ್ತಾ ಇದ್ರು, FSL ತಜ್ಞರು, ಇದು ಯಾವ ಕಾರಣದಿಂದಾಗಿ ಸಾವಾಗಿದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ. ಯಾಕಂದ್ರೆ ಒಂದು ಹೊಡೆತ ಬಿದ್ದಂತ ಕೊಲೆ ಆದಂತಹ ಸಂದರ್ಭದಲ್ಲಾಗಿದ್ರೆ ಒಂದು ಮೂಳೆಗೆ ಹೊಡೆತ ಬಿದ್ದಂತಹ ಮೂಳೆಗಳು ಸಿಕ್ಕಿದ್ರೆ ಮಾತ್ರ ಇಂತಲ್ಲಿ ಹೊಡೆತ ಬಿದ್ದಿದೆ, ಈ ರೀತಿ ಫೋರ್ಸ್ ಅಲ್ಲಿ ಅವರು ಅಂದ್ರೆ ಹೊಡೆತ ಬಿದ್ದಿರೋದು ಅಥವಾ ಕೊಲೆ ಆಗಿರೋದು ಈ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕಬಹುದು. ಆದ್ರೆ ಅತ್ಯಾಚಾರ ಆಗಿದೆ ಅನ್ನೋದೆಲ್ಲ ಈ ಸಂದರ್ಭದಲ್ಲಿ ತಿಳಿಯೋದು ತುಂಬಾನೇ ಕಷ್ಟ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಈ ಕೇಸ್ಗೆ ಇದು ಎಷ್ಟರ ಮಟ್ಟಿಗೆ ಸಾಕ್ಷಿಯಾಗಿ ಪರಿಣಮಿಸುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಸಾಕ್ಷಿಯಾಗಿ ಪರಿಣಮಿಸುತ್ತಾ ಈ ಕೇಸ್ಗೆ? ಯಾಕೆಂದ್ರೆ ಆ ವ್ಯಕ್ತಿ ಮಾಡಿದಂತಹ ಆರೋಪ ಗಂಭೀರವಾದ ಆರೋಪವನ್ನ ಮಾಡಿದ್ದಾನೆ. ಜೊತೆಗೆ 1-2 ಶವಗಳಲ್ಲ, 100 ಶವಗಳ ಲೆಕ್ಕವನ್ನ ಕೊಡ್ತಾ ಇದ್ದಾನೆ. ಈಗಾಗಲೇ 13 ಕಡೆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿದ್ದಾರೆ.